ಅಂತ ಹೇಳ್ತಾ ಚಿಕ್ಕಣ್ಣ ನಮ್ಮ ಉಪಾಧ್ಯಕ್ಷರು ಮಾತು ಕೇಳಣ್ವಾ. ಎಲ್ಲ ಅಣ್ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ನಮ್ಮ ಪುಟ್ಟಣ್ಣಯ್ಯನವ್ರದ್ದು 75ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ. ಆಮೇಲೆ ಅವ್ರದ್ದೊಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ, ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ್ಣಯ್ಯರದು ನನಗೆ ಪರಿಚಯ ಇಲ್ಲ, ಇವತ್ತೇ ಸಾರ್ ಪರಿಚಯ ಆಗಿದ್ದು. ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವ ಲೆವೆಲ್ಗೆ ಇರ್ತಾರೆ ಅಂತ. ಬಟ್ ಇವರು ಅಮೇರಿಕಾಯಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ, ಬಟ್ ಎಷ್ಟು ಸಿಂಪಲ್ಲಾಗಿ ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ. ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ, ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗೆಲ್ಲ ಹೋಗ್ಬಿಡ್ತಾರೆ ಅಂತ, ಟೂ ವೀಲರಲ್ಲೆಲ್ಲ. ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ, ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ ಅಂತ ಹೇಳ್ತಾ ಚಿಕ್ಕಣ್ಣ ನಮ್ಮ ಉಪಾಧ್ಯಕ್ಷರು ಮಾತು ಕೇಳಣ್ವಾ. ಎಲ್ಲ ಅಣ್ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ನಮ್ಮ ಪುಟ್ಟಣ್ಣಯ್ಯನವ್ರದ್ದು 75ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ. ಆಮೇಲೆ ಅವ್ರದ್ದೊಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ, ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ್ಣಯ್ಯರದು ನನಗೆ ಪರಿಚಯ ಇಲ್ಲ, ಇವತ್ತೇ ಸಾರ್ ಪರಿಚಯ ಆಗಿದ್ದು. ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವ ಲೆವೆಲ್ಗೆ ಇರ್ತಾರೆ ಅಂತ. ಬಟ್ ಇವರು ಅಮೇರಿಕಾಯಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ, ಬಟ್ ಎಷ್ಟು ಸಿಂಪಲ್ಲಾಗಿ ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ. ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ, ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗೆಲ್ಲ ಹೋಗ್ಬಿಡ್ತಾರೆ ಅಂತ, ಟೂ ವೀಲರಲ್ಲೆಲ್ಲ. ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ, ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ